ನೀನು ಇರಬೇಕಾದ ಜಾಗ ಅದು ಇದಲ್ಲ. ಹೋಗೋ. ಇಲ್ಲಿ ಕೂತ್ಕೊಂಡು ತಿಂತಿದ್ಯಾ? ಯಾಕೋ? ಅದು ಚಿಕ್ಕೇಶ್ಮಂಡ್ರೆ, ನನಗೆ ಚಿಕ್ಕವರಿಂದ ಕೆಳಗೆ ಕೂತ್ಕೊಂಡು ತಿನ್ನ ಅಭ್ಯಾಸ ಅಲ್ವಾ, ಅದಕ್ಕೆ ಇಲ್ಲೇ ಕೂತ್ಕೊಂಡು ತಿನ್ನೋಣ ಅನ್ನಿಸ್ತು. ಅದಕ್ಕೆ ಇಲ್ಲೇ ಕೂತಿದ್ದೀನಿ. ಬಾ, ಅಲ್ಲಿ ತಿನ್ ಬಾ. ಪರವಾಗಿಲ್ಲ ಚಿಕ್ಕೇಶ್ಮಂಡ್ರೆ, ನೀವು ಹೋಗಿ. ಇಲ್ಲ ಇಲ್ಲ ತ್ರಿಶೂಲ್, ಬೇಡ ಚಿಕ್ಕೇಶ್ಮಂಡ್ರೆ, ಪ್ಲೀಸ್. ನಾನು ಹೇಳೋದು ಕೇಳಿ. ನಾನು ಕೂತ್ಕೊಳ್ಳೋದು ಬಿಡೋದಿಲ್ಲ ತ್ರಿಶೂಲ್, ನಡಿ. ಚಿಕ್ಕೇಶ್ಮಂಡ್ರೆ ಬೇಡ, ನನ್ನ ಮಾತು ಕೇಳಿ, ಆಮೇಲೆ ಮಾತಾಡೋಣ. ನೀವು ಹೋಗಿ. ಬೇಡ, ನೀವು ಹೋಗಿ. ಅಲ್ಲಿ ಮಾತು ಕೇಳ್ತೀರಲ್ವಾ? ಇಷ್ಟು ಪ್ರೀತಿ ನನ್ನ ಮೇಲೆ. ಪ್ಲೀಸ್ ಹೋಗಿ ಹೋಗಿ, ಪ್ಲೀಸ್ ಪ್ಲೀಸ್ ಚಿಕ್ಕೇಶ್ಮಂಡ್ರೆ ಹೋಗಿ. ಬೇಡ. ಇಲ್ಲೇನೋ ಮಾಡ್ತಿದ್ಯಾ? ನಾನು ಅವಾಗಿಂದ ಕರೀತಾ ಇದೀನಿ, ಇಲ್ಲ ಅಲ್ಲೇ ಕೂತ್ಕೊಂಡು ತಿಂತೀನಿ ಅಂತಿದ್ದಾನೆ. ಯಾಕಪ್ಪ? ಏನಿಲ್ಲ ಯಜಮಾನ್ರೆ, ನಾನು ಇಲ್ಲೇ ತಿಂತೀನಿ. ಎಲ್ರು ಬೇಗ ಬನ್ನಿ, ಫೋಟೋ ಸೆಷನ್ ಲೇಟ್ ಆಗ್ತಿದೆ. ಡ್ಯಾಡಿ ವೇಟ್ ಮಾಡ್ತಿದ್ದಾರೆ. ಡ್ಯಾಡ್, ಈ ತರ ಪ್ಲಾನ್ ಇದೆ ಅಂತ ನೀವು ಮೊದಲೇ ಹೇಳಿದಿದ್ರೆ ನಾನು ಮುಂಚೆನೆ 4-5 ಕಾಸ್ಟ್ಯೂಮ್ ರೆಡಿ ಮಾಡಿಸ್ತಿದ್ದೆ. ನೀನೇನ್ ಡ್ರೆಸ್ ಹಾಕೊಂಡ್ರು ಮುದ್ದ ಕಾಣಿಸ್ತೀಯ. ಏ ದಮಯಂತಿ, ರೆಡಿ ಆಗಿದ್ರಪ್ಪ? ಬಂದೆ ರೀ. ಏನ್ರಿ ವಿಶೇಷ? ಏನಕ್ಕೆ ಫೋಟೋ ಶೂಟ್? ತುಂಬಾ ದಿವಸ ಆಗಿತ್ತಲ್ಲ, ಫ್ಯಾಮಿಲಿದೆಲ್ಲ ಒಂದು ಫೋಟೋ ಶೂಟ್ ಮಾಡೋಣ ಅನ್ಕೊಂಡೆ. ನೀವು ತಗೊಳ್ಳಿ. ನೀನಿಲ್ಲೇ ಇರು. ಅಲ್ಲ, ಅಲ್ಲಿ ನಾನು ಫೋಟೋ ತೆಗೆಸ್ಕೋಬೇಕು. ಇದು ನಮ್ಮ ಫ್ಯಾಮಿಲಿ ಫೋಟೋ ಶೂಟ್, ನಿನಗೆ ಯಾಕೆ? ಡ್ಯಾಡ್, ನಂದು. ಅಪ್ಪ ಫಸ್ಟ್ ತೆಗಿಪ್ಪ. ತ್ರಿವಿಕ್ರಮ್, ಎಷ್ಟೊತ್ತೋ ಕಾಯೋದು, ಬಾಪ. ಕಮ್ ಕಮ್. ಫ್ಯಾಮಿಲಿ ಎಲ್ಲ ತೆಗೆಸ್ಕೊಂಡ ಬನ್ನಿಪ್ಪ. ಕಮ್ ಕಮ್. ಯಾರಿದ್ದೀರಪ್ಪ? ಇದೊಂದು ಚೂರು ಟೀಪ್ ಆಯ್ತು. ನಂದೀಶಾ, ಬಾ, ನಿನ್ನ ಫ್ಯಾಮಿಲಿ ಫೋಟೋ ತೆಗೆಸ್ಕೋ. ಹಾಂ, ನಮಗೆ ಬೇಡ ಯಜಮಾನ್ರೆ, ನಮ್ದು ಯಾಕೆ? ತೆಗೆಸ್ಕೋ ಬಾ ಅಂದಲ್ಲ.
ಚಿತ್ರದಲ್ಲಿರೋದೆಲ್ಲ ಸತ್ಯ ಅಲ್ಲ, ಸತ್ಯ ಎಲ್ಲ ವಿಚಿತ್ರವಾಗಿರುತ್ತೆ. ಕಣ್ಣಿಗೆ ಕಾಣೋದು ಮಾಯೆ, ಕಾಣದೇ ಇರೋದು ಮಹಾಮಾಯೆ. ಅರಸನಂತಿರುವವನು ಅರಸನಾಗೇ ಇರ್ತಾನೆ, ಅರಸನ ಮಗನು ಹಾಳಾಗೇ ಇರ್ತಾನೆ. ಇದು ವಿಧಿಯ ನಿಯಮವನ್ನೇ ಸೆಡ್ಡು ಹೊಡೆದು ನಿಲ್ಲಿಸಿದ ನನ್ನ ನಿಯಮ. ನನ್ನ ನಿಯಮ ಮಹಾಮಾಯಿಯ ನಿಯಮ. ಈ ಜಗತ್ತಿಗೆ ಕಾಣಿಸ್ತಾ ಇರೋದೇ ಒಂದು, ನಿಜವಾಗಿ ಇರೋದೇ ಇನ್ನೊಂದು. ಶ್ರೀಮಂತರ ಮನೆಯಲ್ಲಿ ಬೆಳೀತಾ ಇರೋದು ನನ್ನ ಮೊಮ್ಮಗು. ಈ ಮಹಾಮಾಯಿನ ಮೋಸ ಮಾಡಕ್ ಹೋದ್ರೆ ಸುಮ್ಮನೆ ಬಿಟ್ಬಿಡ್ತೀರಾ? ಏ ದಿಗ್ವಿಜಯ, ನನ್ನ ನಕ್ಷೆಯನ್ನೇ ಕದ್ದೊಯ್ದಿಯಲ್ಲ ನೀನು. ನೋಡು, ನಿನ್ನ ಮಗನ ಬೆಳೆಸೋ ಯೋಗ್ಯತೆ ನಿನಗಿಲ್ಲದೆ ಆಯ್ತು. ನನ್ನನ್ನ ಎದುರು ಹಾಕೊಂಡ್ರೆ ಇದೇ ಶಿಕ್ಷೆ ನಿನಗೆ. ನನ್ನ ಇಷ್ಟಿಷ್ಟು ವರ್ಷಗಳ ತಪಸ್ಸಿಗೆ ಪ್ರತಿಫಲ ಸಿಗ್ಲೇಬೇಕು. ನಾನ್ ಬಿಡೋದಿಲ್ಲ. ಯಾಕೋ ಏನಾಯ್ತು? ಒಂದ್ ಸ್ವಲ್ಪ ರಿವರ್ಸ್ ತಗೊಳ್ಳಿ, ಹೇಳ್ತೀನಿ. ಏನೋ ತ್ರಿಶೂಲ್, ಚಿಕನ್ ಮಾಡ್ರೆ ನೀವು ತಗೊಳ್ಳಿ, ರಿವರ್ಸ್ ಹೇಳ್ತೀನಿ. ಬನ್ನಿ ಹಿಂದೆ ಬನ್ನಿ, ಏನು ಹಿಂದೆ ಬನ್ನಿ. ಓಲ್ಡೆ ಹಾಯ್ ಶಿವಾನಿ. ಓ ಹಾಯ್. ನೀವೇನ್ರಿ ಇಲ್ಲಿ? ಅದು ನಾನು ಪರಿಸರನ ಸವ್ಯಾಣ ಅಂತ ಬಂದಿದ್ದೀನಿ. ಶಿವಾನಿ ಅವರೇ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದಷ್ಟೇ. ಕೇಳಿ, ಪರವಾಗಿಲ್ಲ. ನೀವು ನೋಡಿದ್ರೆ ಫಾರಿನ್ ರಿಟರ್ನ್, ರೆಪ್ಯೂಟೆಡ್ ಬಿಸ್ನೆಸ್ ವುಮನ್ ಬೇರೆ. ಆದರೂ ನೀವು ಯಾಕೆ ಯಾವಾಗಲೂ ಈ ಕಾಡು ಪಾರ್ಕು ಅಂತ ಸುತ್ತಾಡ್ತಾ ಇರ್ತೀರಾ? ನನಗೆ ಹಸಿರು ಅಂದರೆ ತುಂಬ ಇಷ್ಟ. ಹಸಿರು ಅಂದರೆ ಪ್ರಕೃತಿ, ಪರಿಸರ ಅಂದರೆ ನಮ್ಮ ಭೂಮಿ ತಾಯಿ. ಅದಕ್ಕೆ ಫ್ರೀ ಟೈಮ್ ಇದ್ದಾಗೆಲ್ಲ ಹಾಗೆ ಬಂದು ಓಡಾಡ್ತಾ ಇರ್ತೀನಿ. ಬದುಕಲ್ಲಿ ನಾವು ಏನೇ ಮಾಡಿದ್ರೂ ಕೊನೆಗೆ ನೆಮ್ಮದಿ, ಖುಷಿ ಇಷ್ಟೇ ಅಲ್ವಾ ಇಂಪಾರ್ಟೆಂಟ್? ನಾವೆಷ್ಟು ಸಂಪಾದನೆ ಮಾಡಿದ್ರೂ ಖುಷಿ ಇಲ್ಲದೆ ಇದ್ರೆ ಏನು ಪ್ರಯೋಜನ ಹೇಳಿ? ಅದು ಕರೆಕ್ಟೇ ಬಿಡಿ. ಬಟ್ ಒನ್ಸ್ ಅಗೇನ್, ಒಬ್ರೊಬ್ರಿಗೆ ಒಂದೊಂದ್ರಲ್ಲಿ ಖುಷಿ ಸಿಗುತ್ತೆ. ಹೌದು, ನಿಮಗೆ ಖುಷಿ ಅನ್ಸೋದ್ರಲ್ಲಿ ನನಗೆ ಖುಷಿ ಸಿಗಬೇಕು ಅಂತೇನಿಲ್ವಲ್ಲ. ಯಾ, ಸೊ ನಿಮಗೆ ಯಾವ ವಿಷಯದಲ್ಲಿ ಖುಷಿ ಸಿಗುತ್ತೆ? ಪ್ರೀತಿ. ಪ್ರೀತಿ ಅನ್ನೋದಿದ್ರೆ ಜೀವನದಲ್ಲಿ ನಿಜವಾದ ಖುಷಿ ಸಿಗೋದು. ಶಿವಾನಿ ನನಗೇನೋ ಸಿಗ್ನಲ್ ಕೊಡ್ತಾಳ. ಹೇಗೆ? ಪ್ರೀತಿ, ಖುಷಿ ಅಂದ್ರೆ ಇನ್ನೇನು? ನನಗೆ ಅವ್ಳು ಯಾವ ವಿಷಯ ಡೈರೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ, ಅದನ್ನ ಈ ಥರ ಹೇಳ್ತಾಳೆ. ಇರಲಿ, ಪರವಾಗಿಲ್ಲ, ಆಗೋದಲ್ಲ ಒಳ್ಳೇದಕ್ಕೆ. ವಾವ್ ಶಿವಾನಿ, ನೀವು ಹೇಳ್ತಿರೋದು ನಿಜ. ಆ್ಯಂಡ್ ಐ ಫೀಲ್ ದ ಸೇಮ್ ವೇ. ಬಟ್ ಶಿವಾನಿ, ಬಾಯಿ ಮಾತಲ್ಲಿ ಪ್ರೀತಿ ಅಂತ ಹೇಳೋದು ತುಂಬ ಈಸಿ. ಜೀವನದಲ್ಲಿ ನಿಜವಾದ ಪ್ರೀತಿ ಸಿಗೋದು ತುಂಬ ಕಷ್ಟ. ಅದಕ್ಕೆ ನಮ್ಮ ಜೀವನದಲ್ಲಿ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು, ನಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರು ಸಿಗೋವರೆಗೂ ನಾವು ಯಾರೂ ಮದುವೆನೇ ಆಗಬಾರ್ದು. ರಿಯಲ್ ಲವ್ ಸಿಗದೆ ಇದ್ರೆ ಜೀವನನೇ ವೇಸ್ಟು ಅಲ್ವಾ? ಹೌದು, ಪ್ರೀತಿ ಅಂತ ಹೇಳೋದು ಸುಲಭ, ಆದರೆ ನಮಗೆ ಬೇಕಾಗಿರೋ ಪ್ರೀತಿ ನಮಗೆ ಸಿಗುತ್ತೋ ಇಲ್ವೋ ಅನ್ನೋದೇ ದೊಡ್ಡ ವಿಚಾರ. ಎಲ್ಲ ಅವ್ರವ್ರ ಲಕ್ ಅನ್ಸುತ್ತೆ.
ಅಂದರೆ ನೀವು ಕೂಡ ನಿಮ್ಮ ಪ್ರೀತಿನ ಹುಡುಕ್ತಾ ಇದ್ದೀರಾ ನೀವು? ಅಥವಾ ನಿಮ್ಮ ಹುಡುಕಾಟದಲ್ಲಿ ನಿಮ್ಗೆ ಏನು ಬೇಕೋ ಅದು ಆಲ್ರೆಡಿ ಸಿಕ್ಕಿದ್ಯಾ? ಹುಡುಕ್ತಾ ಇದ್ದೀನಿ, ಇನ್ನೂ ಹುಡುಕ್ತಾನೆ ಇದ್ದೀನಿ. ನಾನು ಹುಡುಕ್ತಾ ಇರೋದು ನನಗೆ ಅಷ್ಟು ಸುಲಭವಾಗಿ ಸಿಕ್ಕಿದ್ರೆ ಇರ್ಲಿ ಬಿಡಿ, ಆ ವಿಷಯ ಯಾಕೀಗ? ಸೊ ನಿಮಗೂ ಇನ್ನೂ ಪ್ರೀತಿ ಸಿಕ್ಕಿಲ್ಲ ಅಂತಾಯ್ತು. ಸಿಕ್ಕಿಲ್ಲ, ನನ್ನ ನಿಜವಾದ ಪ್ರೀತಿ ನನಗಿನ್ನ ಸಿಕ್ಕಿಲ್ಲ. ನನ್ನ ಮನಸ್ಸಿಗೆ ಬೇಕಾಗಿರೋ ವ್ಯಕ್ತಿ ನನಗಿನ್ನೂ ಸಿಕ್ಕಿಲ್ಲ. ವಾ, ಇದು ನನಗೆ ಡೈಲಾಗು ಗೊತ್ತು. ಇರಲಿ, ನಾನು ಇಲ್ಲೇ ಇದ್ದೀನಿ ಆದರೂ ಸಿಕ್ಲಿಲ್ಲ ಅಂತ ಸುಮ್ಮನೆ ನನ್ನ ಊರ್ಸೋದಕ್ಕೆ ಹೇಳ್ತಾ ಇರೋದು. ಪರವಾಗಿಲ್ಲ, ಲೆವೆಲ್ ಇದೆಲ್ಲ ಕಾಮನ್, ಇಟ್ಸ್ ಓಕೆ. ಹಾಂ, ಸೊ ನೀವು ಹುಡುಕ್ತಾ ಇರೋ ಪ್ರೀತಿ ಆದಷ್ಟು ಬೇಗ ಸಿಗಲಿ ಅಂತ ವಿಶ್ ಮಾಡ್ತಿದ್ದೀನಿ. ಹಾಗೆ ನನ್ನ ಪ್ರೀತಿನೂ ನಾನು ಹುಡುಕ್ತಾ ಇದ್ದೀನಿ. ಎನಿವೇಸ್, I'll see you soon, ಶಿವಾನಿ. ಯಾ, ಬಾಯ್. ನನಗೊಪ್ಪಿಗೆ ಆಗಿದೆ, ನನ್ನ ಮಗ ಒಪ್ಪಿದ್ರೆ ಸಾಕು. ಒಪ್ತಾನೆ ಬಿಡಿ. ಆ ಫೋಟೋ ಕಳಿಸಿ, ಒಟ್ಟಿನಲ್ಲಿ ನಮ್ಮ ಸಂಬಂಧ ಚೆನ್ನಾಗಿರ್ಬೇಕಷ್ಟೆ. ಓಕೆ, ಥ್ಯಾಂಕ್ ಯು, ಬಾಯ್. ದಮಯಂತಿ, ದಮಯಂತಿ, ಕೂತ್ಕೋ. ಏನ್ರಿ? ದಿನ ನಿನ್ನ ಕತೆ ಕೇಳಿ ಕೇಳಿ ನಿನ್ನ ಮಗನ ಮದುವೆ ವಿಚಾರ ನನಗೂ ಬೇಜಾರಾಗಿ ಹೋಗಿತ್ತು. ಅದಕ್ಕೆ ನಾನೇ ಒಂದು ಹುಡುಗಿ ನೋಡಿದ್ದೀನಿ. ತಗೋ, ಫೋಟೋ ನೋಡು. ಅಲ್ಲ ರೀ, ಸಡನ್ ಆಗಿ ಹೀಗೆ ಹೇಳಿದ್ರೆ ಹೇಗೆ? ಯಾವಾಗ ನೋಡಿದ್ರು ನಿಧಾನವೇ ಪ್ರಧಾನ, ನೋಡ್ಕೊಂಡು ಮಾಡಬೇಕು ಅಂತ ಹೇಳ್ತಿದ್ರಿ. ಈಗ ನೋಡಿದ್ರೆ ಈ ಥರ ನಿರ್ಧಾರನೇ ತಗೊಂಡು ಬಂದಿದ್ದೀರಲ್ಲ. ಅಷ್ಟಕ್ಕೂ ಹುಡುಗಿ ಯಾರು? ನಮ್ಮ ಸ್ಟೇಟಸ್ಗೆ ಸರಿ ಹೋಗ್ತಾಳಾ? ದಮಯಂತಿ, ಈ ದಿಗ್ವಿಜಯ್ ಆತರದಲ್ಲಿ ಯಾವ ನಿರ್ಧಾರನೂ ತಗೊಳ್ಳಲ್ಲ. ನಾನು ತುಂಬ ದಿವಸದಿಂದ ಯೋಚನೆ ಮಾಡ್ತಾ ಇದ್ದೆ. ವಿಜಯ್ ಪ್ರಸಾದ್ ಅಂತ DC, ತುಂಬ ದೊಡ್ಡ ಕುಳ. ಅವ್ರ ಮಗಳು MBA ಓದ್ತಾ ಇದ್ದಾಳೆ. ನಮ್ಮ ಸ್ಟೇಟಸ್ಗೆ ಪಕ್ಕ ಸರಿ ಹೋಗ್ತಾಳೆ. ಅಲ್ಲ ರೀ, ಆದರೂ ನನಗೆ ಯಾಕೋ ನಂಬೋದಕ್ಕೆ ಆಗ್ತಾ ಇಲ್ವಲ್ಲ. ದಮಯಂತಿ, ಅವನಿಗೆ ಅಂತ ಒಂದು ಜೀವನ ಇದೆ, ಅದನ್ನು ನಾವು ಮರಿಬಾರ್ದಲ್ಲ. ನಮ್ಮ ಕೆಲಸದ ಜೊತೆಗೆ ನಮ್ಮ ಜವಾಬ್ದಾರಿನೂ ಕಳ್ಕೋಬೇಕು. ಅವನಿಗೆ ಮದುವೆ ಅಂತ ಆದರೆ ಇನ್ನೂ ಜವಾಬ್ದಾರಿ ಬರುತ್ತೆ. ನೀವು ಹೇಳೋದು ಸರಿನೇ, ಆದರೆ ಇದ್ರ ಬಗ್ಗೆ ನಾವು ತ್ರಿವಿಕ್ರಮ್ ಹತ್ರ ಇದುವರೆಗೂ ಮಾತಾಡಿಲ್ವಲ್ಲ. ಅವನೇ ಬಂದ ನೋಡು. ತ್ರಿವಿಕ್ರಮ, ಎಲ್ಲಿ ಹೋಗಿದ್ದೆ? ಹೇಗೆ ನಡೀತಾ ಇದೆ ಕೆಲಸ? ಅದೇ ಪ್ರಾಜೆಕ್ಟ್ ಜಾಗ ನೋಡ್ಕೊಂಬರಕ್ಕೆ ಹೋಗಿದ್ವಿ ಡಾರ್. ಮುಂದಿನ ಕೆಲಸ ಏನು ಅಂತೆಲ್ಲ ತಿಳಿಸಿದ್ದೀನಿ. ಗುಡ್. ಈಗ ನೋಡಪ್ಪ, ನಿನ್ನಿಂದ ಇಲ್ಲಿ ಇನ್ನೊಂದು ಕೆಲಸ ಆಗ್ಬೇಕು. ನಾನು ನಿನಗೋಸ್ಕರ ಒಂದು ಹುಡುಗಿ ನೋಡಿದ್ದೀನಿ. ನೀನು ಅವಳನ್ನ ಮದುವೆ ಆಗಬೇಕು ಅನ್ನೋ ನಿರ್ಧಾರನೂ ತಗೊಂಡಿದ್ದೀನಿ. ತಗೋ, ಆ ಹುಡುಗಿ ಫೋಟೋ ನೋಡು. ನಿಮ್ಮ ಡ್ಯಾಡ್ ಕೇಳ್ತಾ ಇದ್ದಾರಲ್ವಾ? ಏನೂ ಹೇಳ್ತಾನೆ ಇಲ್ಲ ನೀನು? ನೋಡೋ. ಯಾಕಪ್ಪ? ಹುಡುಗಿನೊಂದ್ಸಲಿ ನೋಡು, ಓಕೆನಾ ಹೇಳು. ನಿಮ್ಮಿಷ್ಟನೇ ನನ್ನಿಷ್ಟ ಡಾರ್.
ನೀವು ಡಿಸೈಡ್ ಮಾಡಿದ್ಮೇಲೆ ನಾನು ಅದನ್ನು ಪ್ರಶ್ನೆ ಮಾಡೋದಿಲ್ಲ ಸರ್. ನನಗೆ ಈ ಮದುವೆ ಹೌ ಸ್ವೀಟ್. ಚಿಕ್ಕ ಯಜಮಾನ್ರು ಅಲ್ಲಿ ಮಾತಾಡಿದ್ದಕ್ಕೂ ಇಲ್ಲಿ ನಡೀತಾ ಇರೋದಕ್ಕೂ ಸಂಬಂಧನ ಇಲ್ವಲ್ಲ ಗುರು? ಅದಂಗೆ ಇಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ರು? ನನ್ನ ಮಗ ನಾನು ಹೇಳಿದಾಗೇನೆ ಕೇಳೋದು. ರೀ, ಯಜಮಾನ್ರ ಮನೇಲಿ ಮದುವೆ ತಯಾರಿ ನಡೀತಾ ಇದೆ, ನಮ್ಮ ಮನೇಲೂ ಮದುವೆ ತಯಾರಿ ಮಾಡೋಣವಾ? ಲೇ ಮಧು, ನಿನ್ನನ್ನು ಕಟ್ಕೊಂಡೆ ನನ್ನ ಕೈಲಿ ಹೇಗಾಗ್ತಲ್ಲ, ಇನ್ನೊಬ್ಬಳನ್ನ ಕರ್ಕೊಂಬಿಟ್ಟು ಅವಳ ಜೊತೆ ಹೆಂಗೆ ಹೇಗೋದು? ಅಪ್ಪ ಬೇಡಮ್ಮ. ರೀ, ನಾನು ಮಾತಾಡ್ತಿರೋದು ನಿಮ್ಮ ಮದುವೆ ಬಗ್ಗೆ ಅಲ್ಲ, ನಮ್ಮ ಮಗನ ಮದುವೆ ಬಗ್ಗೆ ಮಾತಾಡ್ತಾ ಇರೋದು. ಓ ಹಂಗ, ನಾನು ಹಿಂಗೆ ಅನ್ಕೊಂಬಿಟ್ಟೆ. ಏಯ್, ಅವನಿಂದ ಚಿಕ್ಕವನು ಕಣೆ. ಏನ್ರಿ ಚಿಕ್ಕ ಹುಡುಗ, ಇಬ್ಬರಿಗೂ ಒಂದೇ ವಯಸ್ಸು ಅಂದಮೇಲೆ ಇವಂಗೂ ಮದುವೆ ಮಾಡ್ಬೇಕಲ್ವಾ? ಅವನಿಗೆ ಮದುವೆ ಮಾಡೋ ಅರ್ಜೆಂಟ್ ಏನೇ ಈಗ? ನನಗೆ ಗೊತ್ತು ಕಣ್ರಿ, ನನ್ನ ಮಗನಿಗೆ ಯಾವುದೋ ಒಳ್ಳೆ ಕೆಲಸ ಇಲ್ವಲ್ಲ, ಅದಕ್ಕೆ ಅವ್ನ ಹುಡುಗಿ ಹುಡ್ಕಕ್ಕೆ ನೀವು ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರೋದು ಅಲ್ವಾ? ಎಲ್ಲ ಮ್ಯಾಟ್ರನ್ ತಂದು ಇದಕ್ಕೆ ತಂದು ಗಂಟೆ ಹಾಕ್ಬೇಡ. ಇರೋದನ್ನೇ ಹೇಳ್ತಾ ಇದ್ದೀನಿ. ನೋಡೋ, ಸಮಯ ಬಂದಾಗ ಅವನ ಅಭಿಪ್ರಾಯ ತಿಳ್ಕೊಂಡು ಮದುವೆ ಬಗ್ಗೆ ಮಾತಾಡೋಣ. ನಿನ್ನ ಹತ್ರ ಮಾತಾಡಿದ್ರೆ ನನಗೆ ತಲೆ ಕೆಡುತ್ತೆ. ನಾನು ಯಾರನ್ನೂ ಇಷ್ಟನೇ ಪಟ್ಟಿಲ್ವಲ್ಲ. ಇಲ್ಲ ಚಿಕ್ಕ ಯಜಮಾನ್ರೆ, ನೀವೇನೋ ಮುಚ್ಚಿಡ್ತಾ ಇದ್ದೀರಾ, ನನಗೆ ಗೊತ್ತು. ನೀವು ಯಾವಾಗ ನೋಡಿದ್ರು ಏನೋ ಪೇಂಟಿಂಗ್ ಮಾಡಿಕೊಂಡು ಏನೋ ಗುನುಕ್ಕೊಂಡು ನಿಮ್ಮ ಮನಸ್ಸಲ್ಲಿ ಯಾರೋ ಇದ್ದಾರೆ. ನಿಮ್ಮ ಮನಸ್ಸಲ್ಲಿ ಇರೋದನ್ನೆಲ್ಲ ನೀವು ಮುಚ್ಚಿಟ್ಕೊಂಡು ಈ ನಿರ್ಧಾರಕ್ಕೆ ನೀವು ಹೂ ಅಂದಿದ್ದೀರಾ ಅಲ್ವಾ? ತ್ರಿಶೂಲ್, ನಾವಿರೋ ಸಮಯ ಸಂದರ್ಭ ಎಲ್ಲನೂ ಡಿಸೈಡ್ ಮಾಡುತ್ತಂತೆ. ಮೊದಲೇ ಅಪ್ಪಂಗೆ ನನ್ನ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇಲ್ಲ. ನಾನಂದರೆ ಅಷ್ಟಕ್ಕಷ್ಟೇ ಅವ್ರಿಗೆ. ಇಂಥದ್ರಲ್ಲಿ ದೊಡ್ಡ ಮನ್ಸು ಮಾಡಿ ಒಂದು ಪ್ರಾಜೆಕ್ಟ್ ಮುಗಿಸು ಅಂತ ಹೇಳಿದ್ದಾರೆ ಅಂದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಚಿಕ್ಕ ಯಜಮಾನ್ರೆ? ನೋಡು ತ್ರಿಶೂಲ್, ಅಪ್ಪನ ಕಣ್ಣಿಗೆ ನಾನು ಇನ್ನೂ ಬೇಜವಾಬ್ದಾರಿ ಮಗನೇ. ಈ ಪ್ರಾಜೆಕ್ಟ್ ಕೊಟ್ಟರು ಅಂತ ಏನೂ ಸರಿ ಹೋಗಿಲ್ಲ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಇರ್ತಾರೆ. ಇಂಥ ಟೈಮಲ್ಲಿ ನಾನು ಲವ್ ಮ್ಯಾರೇಜೇ ಆಗೋದು. ನೀವು ತೋರಿಸಿರೋ ಹುಡುಗಿ ನನಗೆ ಇಷ್ಟ ಇಲ್ಲ ಅಂತ ಹೇಳಿದೆ ಅನ್ಕೋ. ಆಗ ಮನೆಯವ್ರಿಗೆಲ್ಲ ತುಂಬ ಬೇಜಾರಾಗತ್ತೆ. ನನ್ನ ಮನಸ್ಸಲ್ಲಿ ಬೇರೆ ಏನೋ ಇರೋದು ನಿಜ, ಆದರೆ ಅದರಿಂದ ಎಲ್ಲರಿಗೂ ಹರ್ಟ್ ಆಗುತ್ತೋ. ಈಗ ಇನ್ನೇನು ಅಪ್ಪಂಗೆ ನನ್ನ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಬರೋ ಟೈಮು. ಈಗ ಇದನ್ನೆಲ್ಲ ಹೇಳಿ ಯಾಕೆ ಹಾಳು ಮಾಡ್ಕೊಳ್ಳಿ ಹೇಳು? ಅದಕ್ಕೆ ಈ ವಿಷಯದಲ್ಲಿ ಅಪ್ಪ ಏನು ಡಿಸೈಡ್ ಮಾಡಿದಾರೋ ಅದೇ ನನ್ನ ತೀರ್ಮಾನ ಅಂತ ನಾನು ಒಪ್ಕೊಂಡಿದ್ದೆ. ಆದರೆ ನೀವು ಪ್ರೀತಿಸ್ತಾರೆ ಹುಡುಗಿ, ನಿಮ್ಮ ಮನಸ್ಸಲ್ಲಿರೋ ಹುಡುಗಿ? ನಾನು ಇಲ್ಲಿವರೆಗೂ ನನ್ನ ಮನಸ್ಸಲ್ಲಿರೋದನ್ನ ಅವಳ ಹತ್ರ ಹೇಳ್ಕೊಂಡೇ ಇಲ್ಲ. ಅದೆಲ್ಲ ಬಿಡು, ಅವಳ ಹತ್ರ ಒಂದೇ ಒಂದ್ಸಲನೂ ಪ್ರೀತಿ ಮಾತು ಆಡಿಲ್ಲ. ಎಲ್ಲದಕ್ಕಿಂತ ಮುಖ್ಯ, ಅವಳಿಗೆ ನಾನು ಇಷ್ಟನೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಅದಕ್ಕೆ ಅಪ್ಪ ಏನು ಡಿಸೈಡ್ ಮಾಡಿದ್ದಾರೆ ಅದು ಫಾಲೋ ಮಾಡೋದು ಒಳ್ಳೇದು ಅಂದ್ಕೊಂಡಿದ್ದೀನಿ ನಾನು. ಆದರೂ ಈ ಟೈಮಲ್ಲಿ ಈ ಡಿಸಿಷನ್ನೇ ಸರಿ ಅನಿಸ್ತಿದೆ ಕಣೋ. ಈ ಡಿಸಿಷನ್ ನಿಮಗೆ ಸರಿ ಅನಿಸ್ತಿದೆ ಅಲ್ಲ? ನಾನೇನು ಡಿಸಿಷನ್ ತಗೊಳ್ಳಪ್ಪ ದೇವ್ರೆ. ಬೇಗ ಹೋಗಿ ಅವಳ ಹತ್ರ ನನ್ನ ಲವ್ನೆಲ್ಲ ಹೇಳ್ಕೊಂಡು ಕ್ಲಿಯರ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಅಮ್ಮ ನನ್ನ ಬೇರೆಗಾದ್ರೂ ಗಂಟು ಹಾಕ್ಬಿಟ್ರೆ ಅಯ್ಯೋ. ಚಿಕ್ಕ ಯಜಮಾನ್ರೆ, ನಾನು ಬಿಸಿ. ಹಾಂ.